ಹಾಯ್, ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ನೋಟ್ 12 ಪ್ರೋ 5G ಸ್ಮಾರ್ಟ್ಫೋನ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ಇನ್ಫಿನಿಕ್ಸ್ ನೋಟ್ 12 ಟರ್ಬೋ ಲಾಂಚ್ ಆಗಿತ್ತಲ್ವ. ಅದು 4G ಸ್ಮಾರ್ಟ್ಫೋನು, ಇದು 5G ಸ್ಮಾರ್ಟ್ಫೋನು. ಆ ಒಂದು ಫೋನ್ಗೆ ಕೆಲವೊಂದು ಸಣ್ಣ ಚೇಂಜಸನ್ನು ಮಾಡಿ ಈ ಒಂದು ನೋಟ್ 12 ಪ್ರೋ 5G ಅನ್ನು ಲಾಂಚ್ ಮಾಡಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ತಾ ಹಿಂಗೊಂದು ಸ್ಮಾರ್ಟ್ಫೋನ್ ಸುಮಾರು 16-17 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಟರ್ಬೋ ಏನಿದೆ ಅದು 15,000 ರೂಪಾಯಿಗೆ ಲಾಂಚ್ ಆಗಿದೆ. ಅದಕ್ಕಿಂತ ಮೋಸ್ಟ್ಲಿ 1,000-2,000 ರೂಪಾಯಿ ಜಾಸ್ತಿಗೆ ಲಾಂಚ್ ಆಗಬಹುದು ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ನೋಡ್ತಾ ಇದ್ರೆ ಈ ಒಂದು ಬಾಕ್ಸನ್ನು ಮಾರ್ವೆಲ್ ಅವ್ರ ಜೊತೆ ಕೊಲಾಬರೇಟ್ ಆಗಿ ಈ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಎಂದು ಪೋಸ್ಟರ್ ಇದ್ರ ಮೇಲ್ಗಡೆ ಇದೆ. ತುಂಬ ಯುನೀಕ್ ಆಗಿರುವಂಥದ್ದು ಈ ಒಂದು ಬಾಕ್ಸ್. ಇನ್ನು ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಬಿಲ್ಡ್, ನೋಡೋದಕ್ಕೆ ಟರ್ಬೋ ರೀತಿಯಲ್ಲಿರುವಂಥದ್ದು, ಸೇಮ್ ಟು ಸೇಮ್ ಟರ್ಬೋ ರೀತಿಯಲ್ಲಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಔಟರ್ ಇರುವಂಥದ್ದು. ಸೂಪರ್ ವಿಷಯ, 33 ವ್ಯಾಟ್ ಅಂದರೆ ಒಂದು ಪ್ರೈಸ್ ರೇಂಜಿಗೆ. ಮತ್ತು USB Type-C ಡಾಟಾ ಕೇಬಲ್ ಇದೆ. Type-A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ನಂತರ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಈ ಒಂದು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮಾರ್ವಲ್ ಎಂದು ಕೆಲವೊಂದು ಸ್ಟಿಕ್ಕರ್ಸ್ ಇರುವಂಥದ್ದು. ಅದರ ಕೆಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನೋ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ, ಆಯಿತಾ. ಸೊ ಬಾಕ್ಸ್ ಮಾತ್ರ ಆ ಒಂದು ಮಾರ್ವೆಲಿಂದು ಥೀಮನ್ನು ಹೊಂದಿರೋ ಒಂದು ಬಾಕ್ಸ್. ಆದರೆ ಫೋನಲ್ಲಿ ಯಾವುದೇ ಆ ರೀತಿ ಥೀಮ್ ನಿಮಗೆ ಸಿಗ್ತಾ ಇಲ್ಲ, ನಾರ್ಮಲ್ ಫೋನ್ ಆಗಿರುವಂಥದ್ದು ಬ್ಯಾಕ್. ಆದರೆ ಈ ಒಂದು ಫೋನಲ್ಲಿ ಒಳಗಡೆ ಈ ಒಂದು ಸ್ಕ್ರೀನ್ಗೆ ಥೀಮ್ ಇರುವಂಥದ್ದು, ಆಯಿತಾ. ಸೊ ಡಾಕ್ಟರ್ ಸ್ಟ್ರೇಂಜಿಂದು ಥೀಮ್ ಕೊಟ್ಟಿದ್ದಾರೆ. ಕೆಲವೊಂದು ಐಕಾನ್ಸನ್ನು, ಲಾಂಚರ್ನ ಚೇಂಜ್ ಮಾಡುತ್ತೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಮೊದಲದಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಸುಮಾರು 185 ಗ್ರಾಮ್ ವೇಟ್ ಇರುವಂಥದ್ದು. 8 mm ಥಿಕ್ನೆಸ್ಸು. ಮುಂದ್ಗಡೆ ಇರುವಂಥದ್ದು ಗ್ಲಾಸ್ ಅಷ್ಟು ಇದೆ, ಸ್ಕ್ರ್ಯಾಚ್ ಆಗಿಲ್ಲ. ಟಿಯರ್ ಡ್ರಾಪ್ ನಾಚು ಸೇಮ್ ಅದೇ ರೀತಿ, ಸೇಮ್ ಟರ್ಬೋ ರೀತಿಯಲ್ಲಿದೆ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಸೊ ಮುಂದ್ಗಡೆಯಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು, ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಗ್. ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜಿಗೆ ಕೆಲವೊಂದು ಫೋನ್ಗಳು ಗ್ಲಾಸ್ ಬ್ಯಾಗ್ ಕೊಡ್ತಾರೆ, ಕೊಟ್ಟೆ ಚೆನ್ನಾಗಿರ್ತದೆ. ಬಟ್ ಇನ್ಫಿನಿಕ್ಸ್ ಅವ್ರು ಕೊಟ್ಟಿಲ್ಲ ಇದುವರೆಗೂ. ಬಟ್ ಹಿಂದ್ಗಡೆಯಿಂದ ಪರವಾಗಿಲ್ಲ ಅಂತೀನಿ. ಒಂಥರ ಮ್ಯಾಟ್ ಫಿನಿಶು, ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂಥದ್ದು. ಕ್ಯಾಮ್ರಾ ಪ್ಲೇಸ್ಮೆಂಟ್ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ, ಕ್ವಾಡ್ LED ಫ್ಲ್ಯಾಶ್. ಹಿಂದ್ಗಡೆ ಹೆವಿ ಇಂಪ್ರೆಸಿವ್ನಲ್ಲ, ಪರವಾಗಿಲ್ಲ ಅಂತೀನಿ. ಮತ್ತು ಇದರಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ. USB Type-C ಪೋರ್ಟ್ ಇರುವಂಥದ್ದು. 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೈಡಲ್ಲಿ ಇರುವಂಥದ್ದು, ಆಯಿತಾ. ಕಂಫರ್ಟಬಲ್ ಆಗಿದೆ ಸೈಡಲ್ಲಿ, ತುಂಬ ಫಾಸ್ಟಾಗಿ ಕೂಡ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇಂಪ್ರೆಸಿವ್ ಅನ್ನಲ್ಲ, ಏನೋ ಸ್ಪೆಷಲಾಗಿ ಏನೋ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತ ಅನ್ನಲ್ಲ. ಗ್ಲಾಸ್ ಬ್ಯಾಗ್ ಕೊಟ್ಟಿದ್ದಾರೆ, ಹೆವಿ ಇಂಪ್ರೆಸ್ ಮಾಡ್ತಾಯಿತ್ತು, ಆದರೆ ಕೊಟ್ಟಿಲ್ಲ. 16-17 ಸಾವಿರ ಪ್ರೈಸ್ ರೇಂಜ್ಗೆ ಮೋಸ್ಟ್ ಆಫ್ ಫೋನ್ಗಳು ಗ್ಲಾಸ್ ಬ್ಯಾಗ್ ಕೊಡಲ್ಲ. ಬಟ್ ಸ್ಟಿಲ್ ಇವ್ರು ಕೊಟ್ಟಿದ್ರೆ ಇನ್ಫಿನಿಕ್ಸ್ ಅವ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಎಷ್ಟು ತುಂಬ ಜಾಸ್ತಿ. ಬೇರೆಯವ್ರು ಕೊಡದೇ ಇರೋದನ್ನು ಇವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವರು ಕೊಟ್ಟಿಲ್ಲ, ಓಕೆ ಅಂತ. ಡಿಸೈನ್ ಬಿಲ್ಡ್ ಕೊಟ್ಟು ಹೆವಿ ಇಂಪ್ರೆಸಿವ್ ಅಲ್ಲ, ಪರವಾಗಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಈ ಒಂದು ಫೋನ್ 6.7 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. ಸೊ ಕ್ರೇಜಿ ವಿಷಯ. ಈ ಒಂದು ಬೆಲೆಗೆ AMOLED ಡಿಸ್ಪ್ಲೇ ಕೊಟ್ಟಿದ್ರೆ ಆದರೆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ ಅಲ್ಲಿ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. ಜೊತೆಗೆ 180 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಇದೆ. ತುಂಬ ಫಾಸ್ಟಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಟಚ್ಚಿಂದು. ಆದರೆ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ, ಅಟ್ಲೀಸ್ಟ್ 90 ಹರ್ಟ್ಸ್ ಕೊಟ್ಟಿದ್ರೆ ನನಗೆ ತುಂಬ ಇಂಪ್ರೆಸ್ ಮಾಡ್ತಾ ಇತ್ತು. ಇದರ ಬ್ರೈಟ್ನೆಸ್ ಒಂದು ಲೆವೆಲಿಗೆ ಪರವಾಗಿಲ್ಲ, ಆಯಿತಾ. ಸುಮಾರು 700 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಉದ್ಕೊಂಡು ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಸೊ ಡಿಸ್ಪ್ಲೇ ಸಖತ್ತಾಗಿದೆ, AMOLED ಡಿಸ್ಪ್ಲೇ. ಆದರೆ ರಿಫ್ರೆಶ್ ರೇಟ್ ಜಾಸ್ತಿ ಕೊಟ್ಟಿದ್ರೆ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತಾ ಇತ್ತು. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಕಲರ್ ಗ್ಯಾಮೆಟ್ಸು ಬ್ಲ್ಯಾಕ್, ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ವ್ಯೂಯಿಂಗ್ ಆಂಗಲ್ ಚೆನ್ನಾಗಿದೆ. ಆಬ್ವಿಯಸ್ಲಿ AMOLED ಡಿಸ್ಪ್ಲೇ ಅಲ್ವಾ, ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಬೇಕಿತ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ಸ್ಟೋರೇಜ್ ಮತ್ತು ರ್ಯಾಮ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8 GB ರ್ಯಾಮು ಮತ್ತು 128 GB ಸ್ಟೋರೇಜ್. ಇದರಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆಯಿತಾ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಅಪ್ ಟು 5 GB ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಸ್ಟೋರೇಜ್ನ ರ್ಯಾಮ್ ರೀತಿ ಕನ್ವರ್ಟ್ ಮಾಡುತ್ತೆ. ಈ ಒಂದು ಫೋನಿಗೆ 8 GB ಪ್ರೈಸ್ ಅಂದರೆ 8 GB ರ್ಯಾಮ್ ಅಂತಂದರೆ ಹೆವಿ ಇಂಪ್ರೆಸಿವ್ ವಿಷಯ. DDR4X ರ್ಯಾಮ್ ಆಬ್ವಿಯಸ್ಲಿ ಈ ಒಂದು ಪ್ರೈಸ್ನಲ್ಲಿ 5 ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ DDR5 ಬಟ್ ಕೆಲವೊಂದು ಸ್ಮಾರ್ಟ್ಫೋನ್ಗಳಿದ್ದಾವೆ 19,000 20,000ಕ್ಕೆಲ್ಲ DDR5 ರ್ಯಾಮನ್ನು ಕೊಡ್ತಾರೆ ಕೆಲವೊಂದು ಸ್ಮಾರ್ಟ್ಫೋನ್. ಇವರು ಕೊಟ್ಟಿದ್ದು ಚೆನ್ನಾಗಿರ್ತಾ ಇತ್ತೇನೋ. ಎಕ್ಸ್ಟೆಂಡ್ ರ್ಯಾಮ್ ಅವಶ್ಯಕತೆ ಇರೋ ಟೈಮಲ್ಲಿ ಯೂಸ್ ಆಗುತ್ತೆ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಇದರಲ್ಲಿ UFS 2.2 ಸ್ಟೋರೇಜ್ ಇದೆ, ಆಯಿತಾ. ಸೊ
ಸೂಪರ್ ವಿಷಯ. 2.2 ಅಂತ ಅಂದರೆ UFS 3.1 ಕೊಟ್ಟಿದ್ದು ಇನ್ನೂ ಚೆನ್ನಾಗಿರ್ತದೆ, ಬಟ್ ಈ ಒಂದು ಬೆಲೆಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸ್ಟೋರೇಜ್ ಮತ್ತು ರ್ಯಾಮ್ ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಹೆವಿ ಇಂಪ್ರೆಸ್ ಮಾಡ್ತೀನಿ ಒಂದು ಪ್ರೈಸ್ ರೇಂಜಿಗೆ ನನಗೆ. ಅದರಲ್ಲೂ ಕೂಡ ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡ್ ಒಂದು ಪ್ರೊಸೆಸರ್ ಹಾಕಿರೋದನ್ನ ಇನ್ನೂ ಇಂಪ್ರೆಸ್ ಮಾಡ್ತು. ಸೊ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 810 ಪ್ರೊಸೆಸರ್ ಇರುವಂಥದ್ದು ಆಯಿತಾ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ಒಂದು ಒಳ್ಳೆ ಪ್ರೊಸೆಸರ್ ಆಯಿತಾ. ನಾನು ಅಂಥದ್ದು ಮೆಚ್ ಮಾಡಿ ಚೆಕ್ ಮಾಡಿದಂಗೆ 3,80,000 4 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ಗಿರುವಂಥದ್ದು. ಮತ್ತು ಡೇಟ್ ವಾಸ್ಕ್ ಮಾಡೋದಕ್ಕೇನು ತೊಂದರೆ ಆಗೋದಿಲ್ಲ, ಆರಾಮಾಗಿ ತುಂಬ ಸ್ಮೂತಾಗಿ ಎಲ್ಲ ಅಪ್ಲಿಕೇಶನ್ಗಳು ರನ್ ಆಗ್ತವೆ. ನಾನು BGMI ಚೆಕ್ ಮಾಡಿದಂಗೆ ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ ಆಯಿತಾ. ಅಲ್ಟ್ರಾದಲ್ಲಿ ಆಡ್ಕೊಬೋದು ಮತ್ತು ಒಂದು ಲೆವೆಲ್ಗೆ ಸ್ಮೂತ್ ಆಗಿದೆ. ಗೇಮ್ ಪ್ಲೇ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಅಷ್ಟೊಂದು ಲ್ಯಾಗ್ ಆಗುತ್ತೆ ಅಂತ ಅನಿಸಿಲ್ಲ ನನಗೆ. ಸೊ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ, ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮೋಸ್ಟ್ ಆಫ್ ದ ಗೇಮನ್ನು. ಬಟ್ ಸ್ಟಿಲ್ ನೀವು ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಅಂದರೆ ತುಂಬ ಹೆವಿ ಸ್ಮೂತಾಗಿ ಆಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ಚೆಕ್ ಮಾಡ್ದಂಗೆ ಅಲ್ಟ್ರಾದಲ್ಲಿ ಒಂದು ಲೆವೆಲಿಗೆ ಆಡ್ಕೊಬೋದು ಚೆನ್ನಾಗಿದೆ. ಸೊ ಪ್ರೊಸೆಸರ್ ಈ ಒಂದು ಪ್ರೈಸನ್ಸ್ಗೆ ಒಂದು ಒಳ್ಳೆ ಪ್ರೊಸೆಸರ್. ನಿಮ್ಗೆ ಇದಕ್ಕಿಂತ ಒಂದು 2,000 ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡಿರೋದಕ್ಕಿಂತ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ ಕೆಲವೊಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಸೊ ಯೋಚನೆ ಮಾಡಿ ನೋಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ಫಿನಿಕ್ಸ್ ಅವರು ಇದೆ ಮೊದಲ ಬಾರಿಗೆ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಹಾಕಿದ್ದಾರೆ. ಸೊ ಇದು ತೆಗೆಯುವಂಥ ಫೋಟೋ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಡೋರು ಚೆನ್ನಾಗಿ ತೆಗಿತೆ, ಇಂಡೋರ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೆಗಿಯುತ್ತೆ ಅಂತ ಅನ್ನಿಸ್ತು. ಒಂದು ಪ್ರೈಸ್ ರೇಂಜ್ಗೆ 108 MP ಅಂತ ಅಂದರೆ ಇಂಪ್ರೆಸ್ ಮಾಡಿದೆ. ಒಂದು ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಅನ್ನಿಸ್ತು. ಇನ್ ಕೇಸ್ 16,000 ರೂಪಾಯಿಗೆ ಲಾಂಚ್ ಆದರೆ ಸಖತ್ ಒಳ್ಳೆ ಕ್ಯಾಮ್ರಾ ಅಂತ ಪರ್ಸನ್ಗೆ ಅನ್ನಿಸ್ತಿರುವಂಥದ್ದು. ಈ ಒಂದು ಬೆಲೆಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡೋದಂತ ಪರ್ಸನ್ ನನಗಂತೂ ಅನ್ನಿಸ್ತದೆ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಹಾಕಿದರೆ ಮಾಡೋಕ್ಕೆ ಕೆಲಸ ಇಲ್ಲ. ಒಂದು VGA, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸಾರು. ಸೊ ಸುಮ್ಮನೆ ಕೊಡ್ತಾರೆ 3 ಕ್ಯಾಮ್ರಾ ಹಾಕಿದ್ದೀವಿ ಅಂತ ಅಷ್ಟೇ, 2 ಕೂಡ ಏನು ಉಪಯೋಗ ಇಲ್ಲ. ಬಟ್ ಮೇಯ್ನ್ ಸೆನ್ಸಾರ್ ಒಂದು ತುಂಬ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ 2.0 ಅಪರ್ಚರ್ ತೆಗೆಯುವಂಥ ಫೋಟೋ. ಇದು ಕೂಡ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು ನನಗೆ. ಒಂದು ಲೆವೆಲಿಗೆ ಇಷ್ಟ ಆಯಿತು. ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಬರ್ತದೆ ಅಂತ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ಸ್ ಪ್ರತಿಯೊಂದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ನನಗೆ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು, ಲೆವೆಲ್ಗೆ ಇಷ್ಟ ಆಯಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 2K ರೆಸೊಲ್ಯೂಷನಲ್ಲಿ, ಫುಲ್ HD ಸ್ವಲ್ಪ ಜಾಸ್ತಿ ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ವಾಲಿಟಿ ತೋರಿಸ್ತಾ ಇದ್ದೀನಿ, ಓಕೆ ಪರವಾಗಿಲ್ಲ ಅಂತ ಹೆವಿ ಅನ್ನಲ್ಲ, ಬಟ್ಗೆ ಸುಮಾರಾಗಿದೆ ಕ್ವಾಲಿಟಿ ನೋಡ್ತಾ ಇದ್ದೀರಾ. ಸೊ ಕ್ಯಾಮ್ರಾ ನಂಗೊಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು, ಪರವಾಗಿಲ್ಲ. ಇನ್ಫಿನಿಕ್ಸ್ ಅವರು ಒಳ್ಳೆ ಕ್ಯಾಮ್ರಾ ರೀಸೆಂಟ್ ಡೇಸಲ್ಲಿ ಲಾಂಚ್ ಆಗುವಂಥ ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ನೋಡಿದ್ದೀನಲ್ಲ, ಒಂದು ಲೆವೆಲಿಗೆ ಕ್ಯಾಮ್ರಾ ಚೆನ್ನಾಗಿ ಕೊಟ್ಟಿರ್ತಾರೆ ಇನ್ಫಿನಿಕ್ಸ್. ಅದೇ ಒಂದು ಕೀ ಪಾಯಿಂಟ್ ಅವ್ರದ್ದು ಆಯಿತಾ. ಇನ್ನೇನು ಮತ್ತು ಆ ಬ್ರ್ಯಾಂಡ್ನಲ್ಲಿ ಕ್ಯಾಮ್ರಾನೇ ಚೆನ್ನಾಗಿಲ್ಲ ಅಂದರೆ ತುಂಬ ಜನ ಪ್ರಿಫರೇ ಮಾಡಲ್ಲ. ಅದರಿಂದ ಇನ್ಫಿನಿಕ್ಸ್ ಅವ್ರು ಹಂಗೆ ಅನ್ನಿಸ್ತಂಗೆ ಕ್ಯಾಮ್ರಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅವ್ರ ಫೋನ್ಗಳಲ್ಲಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ನೋಡ್ಬೋದು. ತುಂಬ ಫಾಸ್ಟ್ ಆಗಿದೆ ಆ್ಯಕ್ಚುಲಿ, ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ತುಂಬ ಇಂಪ್ರೆಸಿವ್ ಅಂತೀನಿ, ಸಖತ್ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ, ಸಖತ್ ಫಾಸ್ಟ್ ಆಗಿರುವಂಥದ್ದು, ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಒಂದು ಮಾಡ್ರೇಟ್ ಯೂಸ್ಗೆ ಆರಾಮಾಗಿ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಜೊತೆಗೆ ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. 33 ವ್ಯಾಟ್ ಅಂದರೆ ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತೀನಿ. ಸೊ ಬ್ಯಾಟ್ರಿ ವೈಸು ಚಾರ್ಜರ್ ವೈಸು ಚೆನ್ನಾಗಿದೆ, ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ರಲ್ಲ, ಅದೇ ಒಂದು ಖುಷಿ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಬಾಟಮ್ ಫೈರಿಂಗು ಮತ್ತು ಇಯರ್ ಪೀಸ್ ಇನ್ನೊಂದು ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಒಂದು ರೀತಿ ಸ್ಟೀರಿಯೋ ಸ್ಪೀಕರ್ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ, ಪರವಾಗಿಲ್ಲ ಅಂತೀನಿ ಆಯಿತಾ. ಸ್ಪೀಕರ್ ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ ಸ್ಟೀರಿಯೋ ಸ್ಪೀಕರ್, ಅದೇ ಒಂದು ಖುಷಿ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಆಂಡ್ರಾಯ್ಡ್ 12ನ ಬೇಸ್ಮೆಂಟ್ ಆಗ್ತಿರುವಂಥ XOS ಇರುವಂಥದ್ದು, ಇನ್ಫಿನಿಕ್ಸ್ ಅವ್ರದ್ದು OS. ಇದು ನಿಮ್ಗೆ ಅಂಥ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡಲ್ಲ, ಒಂದು ರೀತಿ ಹೆವಿ OS. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅವ್ರದ್ದೇ ಏನೇನೋ ಅಪ್ಲಿಕೇಶನ್ಗಳಿದ್ದಾವೆ ಆಯಿತಾ. ಸೊ ಕೆಲವು ಜನಕ್ಕೆ ಒಂದು OS ಇಷ್ಟ ಆಗ್ಬೋದು, ನನಗಂತೂ ಈ ಒಂದು OS ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಒಟ್ಟಿಗೆ ಆಂಡ್ರಾಯ್ಡ್ 12 ಲೇಟೆಸ್ಟ್ OS ಇದೆ ಅಲ್ವಾ, ಅದೇ ಒಂದು ಖುಷಿ ವಿಷಯ. ಫ್ಯೂಚರ್ ಅಪ್ಡೇಟ್ ನಾವು ಗ್ಯಾರಂಟಿ ಇಟ್ಕೊಳ್ಳೋದಕ್ಕಾಗಲ್ಲ, ಬಟ್ ಹೇಳ್ತಾರೆ 2 ವರ್ಷ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ ಅಂತ, ಬಟ್ ಗೊತ್ತಿಲ್ಲ ಕೊಡ್ತಾರೆ ಹೆಂಗೆ ಅಂತ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಫ್ರಂಟಲ್ಲೂ ಕೂಡ ಫ್ಲ್ಯಾಶ್ ಇದೆ ಆಯಿತಾ. ಸೊ ಸೆಲ್ಫಿ ತೊಗೊಬೇಕಾರೆ ಫ್ರಂಟಲ್ಲೂ ಫ್ಲ್ಯಾಶ್ ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್. ಇನ್ಫಿನಿಕ್ಸ್ ಅವರು ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಒಂದು ಫ್ರಂಟ್ ಫ್ಲ್ಯಾಶ್ ಕೊಡ್ತಾರೆ. ಮತ್ತು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಇರುವಂಥದ್ದು, ಮತ್ತು ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಒಂದು ಸ್ಮಾರ್ಟ್ ಫೋನಲ್ಲಿ ಸಿಗ್ತಾ ಇಲ್ಲ. ಇದಿಷ್ಟು ಈ ಒಂದು ಸ್ಮಾರ್ಟ್ ಫೋನ್ದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ನ ಇನ್ ಕೇಸ್ 16,000-17,000 ರೂಪಾಯಿ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೇನೆ ಈ ಒಂದು ಪ್ರೈಸ್ ರೇಂಜ್ಗೆ ಇವರು ನೀಡ್ತಾರೆ ಒಂದು ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ರಿಫ್ರೆಶ್ ರೇಟ್ ಸ್ವಲ್ಪ ಚೆನ್ನಾಗಿ ಕೊಟ್ಟು ಒಂದು ಸ್ವಲ್ಪ ಡಿಸೈನ್ ಸ್ವಲ್ಪ ಲುಕ್ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಬೆಂಕಿ ಇರ್ತಾ ಇತ್ತು ಆಯಿತಾ. ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ
ಇನ್ಫಿನಿಕ್ಸ್ ಬ್ರ್ಯಾಂಡನ್ನು ನೋಡಿ ತುಂಬ ಜನ ಅನ್ಕೊಬೋದು ಈ ಬ್ರ್ಯಾಂಡಲ್ಲಿ ತೊಗೊಬೇಕಾ ಈ ಒಂದು ಬೆಲೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಅಂತ ಎಷ್ಟು ಜನ ಅನ್ಕೋತಾರೆ ಆಯಿತಾ. ಗ್ಲಾಸ್ ಪ್ಯಾಕ್ ಕೊಟ್ಟು ಇನ್ನೊಂಚೂರು ಕಾಂಪನ್ಸೇಟ್ ಮಾಡಿದ್ರೆ ಬೆಂಕಿ ಇರ್ತದೆ ನಂಗೆ ಅನ್ನಿಸ್ದಂಗೆ. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಸ್ಪೆಸಿಫಿಕೇಷನ್ ಬೇರೆ ಇನ್ನೊಂದು ಯಾವುದಾದ್ರು ಒಳ್ಳೆ ನೇಮ್ ಇರುವಂಥ ಬ್ರ್ಯಾಂಡಲ್ಲಿ ಲಾಂಚ್ ಆದರೆ ಜನ ಪಟ್ಟನ್ನು ತೊಗೊಂಡ್ಬಿಡ್ತಾರೆ. ಬಟ್ ಈ ಬ್ರ್ಯಾಂಡಲ್ಲಿ ಜನ ಯೋಚನೆ ಮಾಡ್ತಾರೆ ಆಯಿತಾ. ಮತ್ತು ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇರಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ. ಸೊ 16-17 ಸಾವಿರ ರೂಪಾಯಿಗೆ ಟಿಯರ್ ಡ್ರಾಪ್ ನಾಚ್ ಅಂದರೆ ತುಂಬ ಜನ ಯೋಚನೆ ಮಾಡಿ ಹೋಗ್ತಾರೆ. ಸೊ ಏನಿದು 7-8 ಸಾವಿರ ರೂಪಾಯಿ ತೊಗೊಂಡ್ರು ಇದೇ ಟಿಯರ್ ಡ್ರಾಪ್ ನಾಚ್ ಇರುತ್ತೆ, 16 ಸಾವಿರ ಕೊಟ್ಟರು ಹಂಗೆ ಇರುತ್ತಾ ಅಂದ್ಬಿಟ್ಟು ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡಿ ನೋಡಿ, ಸ್ಪೆಸಿಫಿಕೇಷನ್ ಲೆವೆಲಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಪ್ರಿಫರಬಲಿ ನಾನು ಏನಂತೀನಿ ಅಂದರೆ ನಿಮ್ಗೊಂದು 2-3 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ಗಳು ಸಿಗ್ತಾವೆ ಒಂದು ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನಿಸಿದ್ರೆ ಕರೆಕ್ಟಾಗಿ ಕಾಮೆಂಟ್ ತಿಳಿಸ್ಬೋದು. ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮಾಡೋದ್ರಲ್ಲಿ.